ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ ಟ್ರಿಗ್ನೋಮೆಟ್ರಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಕ್ವಶನ್ ನಂಬರ್ 7ನ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನೋಡಿ ಕ್ವಶನ್ ಬಂದು ಏನಂತ ಇದೆ. ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ದ ಎಲಿವೇಶನ್ ಆಫ್ ದ ಬಾಟಮ್ ಆಫ್ ದ ಟಾಪ್ ಆಫ್ ಎ ಟ್ರಾನ್ಸ್ಮಿಷನ್ ಟವರ್ ಫಿಕ್ಸ್ಡ್ at the top of 20 meter high building are 45 degree and 60 degree respectively. Find the height of the tower ಅಂತ ಹೇಳ್ತಿದ್ದಾರೆ. ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಒಂದು ಟ್ರಾನ್ಸ್ಮಿಷನ್ ಟವರು ಫಿಕ್ಸ್ಡ್ ಅಟ್ ದ ಟಾಪ್ ಎಷ್ಟಿದೆ, ಒಂದು 20 ಮೀಟರ್ ಐ ಬಿಲ್ಡಿಂಗ್ ಇದೆ, ಮತ್ತು ಇನ್ನೊಂದು ಎಷ್ಟು 20 ಮೀಟರ್ ಐ ಬಿಲ್ಡಿಂಗ್ ಇದೆ ಅಂದಾಗ ನಾವು ತೊಗೊತೀವಿ BCB ದ ಬಿಲ್ಡಿಂಗ್. ಓಕೆ, ಹಾಗೆ ಇನ್ನೊಂದು 45 ಡಿಗ್ರಿ ಇದೆ ಯಾವುದೋ ಬಿಲ್ಡಿಂಗಿಂದು, ಮತ್ತು ಇನ್ನೊಂದು 60 ಡಿಗ್ರಿ ಇದೆ, ಅದು ಬಂದು ನಮಗೆ ಟವರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ನಾವು ಕಂಡುಹಿಡಿಬೇಕಾರದೇನು, ಫೈಂಡ್ ದ ಹೈಟ್ ಆಫ್ ದಿ ಟವರ್. ಹಾಗಾದರೆ ಟವರ್ದು ಹೈಟ್ನ ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಯಾವುದು, AB ಬಂದು. ಓಕೆ, ಲೆಟ್ BC ಬಿ ದ ಬಿಲ್ಡಿಂಗ್, AB ಬಿ ದ ಟ್ರಾನ್ಸ್ಮಿಷನ್ ಟವರ್ ಆ್ಯಂಡ್ DB ದ ಪಾಯಿಂಟ್ ಆನ್ ದ ಗ್ರೌಂಡ್ ಫ್ರಮ್ ವೇರ್ ದ ಎಲಿವೇಶನ್ ಆ್ಯಂಗಲ್ಸ್ ಆರ್ ಟು ಬಿ ಮೆಷರ್ಡ್ ಅಂತ ಹೇಳ್ತೀವಿ. ಫಸ್ಟ್ ನಾವು ತೊಗೊತೀವಿ ಇನ್ ಟ್ರಯಾಂಗಲ್ BCD ಅಂತ ಬರ್ಕೊತೀವಿ. ಇನ್ ಟ್ರಯಾಂಗಲ್ BCD ಏನು ಬರುತ್ತೆ, ನಮಗೆ BC ವ್ಯಾಲ್ಯೂ ಗೊತ್ತು, CD ವ್ಯಾಲ್ಯೂ ಗೊತ್ತಿಲ್ಲ. ಸೊ BC ಡಿವೈಡೆಡ್ ಬೈ CD ಈಸ್ ಈಕ್ವಲ್ ಟು, ನಮಗೆ ಇದು ಯಾವ್ದು ಬಂದಂಗಾಯಿತು, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಬಂದಂಗಾಯಿತು. ಸೊ ನಾವು ಟ್ಯಾನ್ ತೊಗೊಂಡಿದ್ದೀನಿ. ಸೊ ಟ್ಯಾನ್ 45 ಡಿಗ್ರಿ. BC ಅಂದರೆ ನಮ್ಗೆ ವ್ಯಾಲ್ಯೂ ಒಂದು 20 ಇದೆ, CD ಅಂತ ಹಾಗೆ ಬರ್ಕೊತೀನಿ. ಹಾಗೆ ಟ್ಯಾನ್ 45 ಡಿಗ್ರಿ ಮೀನ್ಸ್ ಇಟ್ ವಿಲ್ ಬಿ 1 ಬರುತ್ತೆ ಟ್ಯಾನ್ 45 ಡಿಗ್ರಿ. ಸೊ CD ಈಸ್ ಈಕ್ವಲ್ ಟು 20 ಮೀಟರ್ ಅಂತ ಬರುತ್ತೆ. ಹಾಗಾದರೆ ನಮ್ಗೇನು ವ್ಯಾಲ್ಯೂ ಗೊತ್ತಾಯಿತು, CD ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದ್ರೆ ನಾವು ಈಸಿಯಾಗಿ ನಾವು ಮಾಡ್ತಾ ಬರ್ಬೋದಾ, ಯಾವ ವ್ಯಾಲ್ಯೂ ಮಾಡ್ತಾ ಬರ್ಬೋದು, ACD ಮಾಡ್ತಾ ಬರ್ಬೋದಾ. ಇನ್ ಟ್ರಯಾಂಗಲ್ ACD, ಇನ್ ಟ್ರಯಾಂಗಲ್ ACD, ಹಾಗೆ AC ಡಿವೈಡೆಡ್ ಬೈ CD ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಟ್ಯಾನ್ 60 ಡಿಗ್ರಿ ತೊಗೊಳ್ಳೋಣ. ACಯಿಂದ ನಾವು ಏನಂತ ಬರ್ಕೋಬೋದು, ACನ ನಾವು ಹೀಗೂ ಬರ್ಕೋಬೋದಾ, ಏನು AB ಪ್ಲಸ್ BC, AB ಪ್ಲಸ್ BC ಅಂತ ಬರ್ಕೋಬೋದಾ. ಎಸ್, ಬರ್ಕೋಬೋದು. AB ಪ್ಲಸ್ BC ಡಿವೈಡೆಡ್ ಬೈ CD. CDಯಿಂದ ನಮಗೇನು ವ್ಯಾಲ್ಯೂ ಇದೆ ಇಲ್ಲಿ, CDಯಿಂದ ನಮ್ಗೆ ಈಗಿನ ಗೊತ್ತಾಯಿತು 20 ಅಂತ. ಸೊ 20 ಟ್ಯಾನ್ 60 ಡಿಗ್ರಿಯಿಂದ ನಮಗೇನಿದೆ ಇಲ್ಲಿ √3. ಸೊ √3 ಅಂತ ಬರ್ಕೊಂಡಿದ್ವಿ. ಓಕೆ, ಇಲ್ಲಿ CD ವ್ಯಾಲ್ಯೂಗೆ ನಾನು 20, ಹಾಗೆ ಟ್ಯಾನ್ 60 ಡಿಗ್ರಿಗೆ √3 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ AB ಪ್ಲಸ್ BCಯಿಂದ ನಮ್ಗೆ ವ್ಯಾಲ್ಯೂ ಏನಂತ ಇದೆ ಇಲ್ಲಿ, BC ವ್ಯಾಲ್ಯೂ ಬಂದು 20 ಡಿವೈಡೆಡ್ ಬೈ 20 ಅಂತ ತೊಗೊತೀನಿ. 20 ಡಿವೈಡೆಡ್ ಬೈ 20, ಹಾಗೆ √3 ಹಾಗೆ ಬರ್ಕೊಳ್ತೀನಿ, √3. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ, AB ಪ್ಲಸ್ 20 ಈಸ್ ಈಕ್ವಲ್ ಟು √3 × 20 ಅಂತ ತೊಗೊತಾನೆ. ಈ ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ನಮ್ಗೆ ಬೇಕಾಗಿರೋದು ಬರೀ AB ವ್ಯಾಲ್ಯೂ ಮಾತ್ರ. AB ಈಸ್ ಈಕ್ವಲ್ ಟು 20 √3. ಇಲ್ಲಿ ಮೈನಸ್ ಪ್ಲಸ್ 20 ಇದ್ದಿದ್ದು ಈ ಸೈಡ್ ಹೋದರೆ -20. ಸೊ AB ಈಸ್ ಈಕ್ವಲ್ ಟು, ನಮಗೆ ಏನು ಕಾಮನ್ ತೊಗೋಬೋದು, 20 ಕಾಮನ್ ತೊಗೋಬೋದು. ಸೊ √3 - 1. ಹಾಗೆ AB ಈಸ್ ಈಕ್ವಲ್ ಟು 20 √3 - 1 ಮೀಟರ್ ಅಂತ ತೊಗೊತೀನಿ. ಹಾಗಾದರೆ ದ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್, the height of the transmission towards, the height of the transmission towards 20 into √3 - 1 ಮೀಟರ್ ಅಂತ ಇದೆ ಬಂದ ನಮ್ಗೆ ಆನ್ಸರ್ ಆಗಿರುತ್ತೆ. ದ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟುವರ್ಡ್ಸ್ ದ 20 into √3 - 1 ಮೀಟರ್ ಇದೆ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ಎ ಸ್ಟ್ಯಾಚ್ಯೂ 1.6 ಮೀಟರ್ ಟಾಲ್ ಇದೆ, ಸ್ಟ್ಯಾಂಡ್ ಆನ್ ದಿ ಟಾಪ್ ಆಫ್ ದಿ ಪೆಡೆಸ್ಟಲ್. ಓಕೆ, ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆ್ಯಂಗಲ್ ಆಫ್ ದಿ ಎಲಿವೇಶನ್ ಆಫ್ ದ ಟಾಪ್ ಆಫ್ ದಿ ಸ್ಟ್ಯಾಚ್ಯೂಸ್ ಈಸ್ 60 ಡಿಗ್ರಿ ಇದೆ. ಮತ್ತು ಫ್ರಮ್ ದ ಮೇನ್ ಪಾಯಿಂಟ್ ದ ಆ್ಯಂಗಲ್ ಆಫ್ ದಿ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಪೆಡೆಸ್ಟಲ್ ಎಷ್ಟಿದೆ, 45 ಡಿಗ್ರಿ ಇದೆ. ಹಾಗಾದರೆ ಫೈಂಡ್ ದ ಹೈಟ್ ಆಫ್ ದಿ ಪೆಡೆಸ್ಟಲ್. ಪೆಡೆಸ್ಟಲ್ದು ಹೈಟ್ನ ನೀವು ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಸ್ಟ್ಯಾಚ್ಯೂ 1.6 ಮೀಟರು ಟಾಲ್ ಇದೆ. ಓಕೆ, ಸ್ಟ್ಯಾಂಡ್ ಆನ್ ದಿ ಪೆಡೆಸ್ಟಲ್ ಮೇಲೆ ನಿಂತಿರೋ ಅಂಥದ್ದು. ಓಕೆ, ಅಂದರೆ ನಾವು ತಿಳ್ಕೊಬೇಕು, AB ಬಂದು ಇದಾಗಿರುತ್ತೆ, ಸ್ಟ್ಯಾಚ್ಯೂ ಆಗಿರುತ್ತೆ. ಇದು ಬಂದು 1.6 ಮೀಟರ್ ಟಾಲ್ ಇದೆ ಅಂತ. ಓಕೆ, ನಮಗೆ ಹಾಗಾದ್ರೆ ಏನು ವ್ಯಾಲ್ಯೂ ಕಂಡುಹಿಡ್ಕೋಬೇಕಾಗತ್ತೆ, ನಮಗೆ BC ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಓಕೆ,
ಬಿ ಸಿದು ನಮ್ದು ವ್ಯಾಲ್ಯೂ ಗೊತ್ತಿಲ್ಲ, ಪೆಡೆಸ್ಟಲ್ದು ಹಂಗಾರೆ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಹಾಗೆ ನಾವು ನೋಡ್ತಾ ಬಂದರೆ ಆ್ಯಂಗಲ್ ಆಫ್ ಎಲಿವೇಷನು ಎ ಡಿ ಸಿ ಬಂದು ನಮಗೆ 60 ಡಿಗ್ರಿ ಇರುತ್ತೆ. ಹಾಗೆ ಬಿ ಡಿ ಸಿ ಬಂದು ನಮಗೆ ಎಷ್ಟಿರುತ್ತೆ 45 ಡಿಗ್ರಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇದನ್ನು ನಾವಿಲ್ಲಿ ಅದನ್ನೇ ನಾನು ಇಲ್ಲಿ ಬರ್ಕೊಂಬರೋದಾದರೆ ಲೆಟ್ ಎ ಬಿ ಬಿ ದ ಸ್ಟ್ಯಾಚು, ಲೆಟ್ ಎ ಬಿ ಬಿ ದ ಸ್ಟ್ಯಾಚು ಆ್ಯಂಡ್ ಬಿ ಸಿ ಏನಾಗಿರುತ್ತೆ, ಬಿ ಸಿ ಬಿ ದ ಪೆಡೆಸ್ಟಲ್, ಬಿ ಸಿ ಬಿ ದ ಪೆಡೆಸ್ಟಲ್. ಹಾಗೆ ಡಿ ಬಂದು ಏನಾಗಿರುತ್ತೆ, ಡಿ ಬಿ ದ ಪಾಯಿಂಟ್, ಡಿ ಬಿ ದ ಪಾಯಿಂಟ್ ಆನ್ ದ ಗ್ರೌಂಡ್, ಡಿ ಬಿ ದ ಪಾಯಿಂಟ್ ಆನ್ ದ ಗ್ರೌಂಡ್ ಅಂತ ಬರ್ಕೊಳ್ಳೋಣ. ಫ್ರಮ್ ದ where elevation, from where the elevation measured, elevation angle to be measured, ಅದನ್ನು ನಾವೇನಂತ ಹೇಳ್ತೀವಿ, ಡಿ ಅಂತ ತಗೊತೀವಿ. ಡಿ ಬಿ ದ ಪಾಯಿಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಟ್ರಯಾಂಗಲ್ ನಮಗೆ ಫಸ್ಟ್ ಒಂದೊಂದೇ ಟ್ರಯಾಂಗಲ್ನ ನಾವು ತೊಗೊಂಡ್ಬರೋಣ. ಇನ್ ಟ್ರಯಾಂಗಲ್ ಬಿ ಸಿ ಡಿ ತೊಗೊತೀನಿ. ಏನು ಬರುತ್ತೆ, ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಬರುತ್ತೆ ಟ್ಯಾನ್ 45 ಡಿಗ್ರಿ. ಟ್ಯಾನ್ ಬಂದು ನಮಗೆ 45 ಡಿಗ್ರಿ ಇರುತ್ತೆ. ಸೊ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಈಸ್ ಈಕ್ವಲ್ ಟ್ಯಾನ್ 45 ಡಿಗ್ರಿನ ಇಟ್ ವಿಲ್ ಬ್ಯಾನ್ 1, ಸೊ 1 ಅಂತ ತೊಗೊಂತೀನಿ. ಸೊ ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತೆ. ಬಿ ಸಿ ಬಂದು ಬಿ ಸಿ ವ್ಯಾಲ್ಯೂ ಒಂದು ಸಿ ಡಿ ವ್ಯಾಲ್ಯೂ ಸೇಮ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ ಟ್ರಯಾಂಗಲ್ ಎ ಸಿ ಡಿ, ಇನ್ ಟ್ರಯಾಂಗಲ್ ಎ ಸಿ ಡಿ ತೊಗೊಂಡ್ರೆ ನಮಗೇನು ಬರುತ್ತೆ, ಎ ಸಿ ಡಿವೈಡೆಡ್ ಬೈ ಸಿ ಡಿ, ಎ ಸಿ ಡಿವೈಡೆಡ್ ಬೈ ಸಿ ಡಿ ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ. ಎ ಸಿಯಿಂದ ನಮಗೆ ಗೊತ್ತಿರೋ ಪ್ರಕಾರ ಏನು, ಎ ಬಿ ಪ್ಲಸ್ ಬಿ ಸಿ, ರೈಟ್, ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಸಿ ಡಿ. ಸಿ ಡಿನ ನಾವೇನಂತ ತೊಗೋಬೋದು, ಸಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಸೊ ಬಿ ಸಿ ಅಂತ ಡೈರೆಕ್ಟಾಗಿ ತೊಗೊಂಬಂದೆ. ಟ್ಯಾನ್ 60 ಡಿಗ್ರಿ ಇಟ್ ವಿಲ್ ಬ್ಯಾನ್ √3 ಆಗಿರುತ್ತೆ. ನೆಕ್ಸ್ಟ್ 1.6 ಪ್ಲಸ್ ಬಿ ಸಿ, ಎ ಬಿ ವ್ಯಾಲ್ಯೂ ನಮ್ಗೆ ಗೊತ್ತಿರೋ ಪ್ರಕಾರ 1.6 ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು √3. ಬಿ ಸಿ ಇದ್ದಿದ್ದು ಈ ಸೈಡ್ ಹೋದರೆ √3 ಇಂಟು ಬಿ ಸಿ ಆಗುತ್ತೆ. ಸೊ ನಾವಿಲ್ಲಿ ಏನಂತ ತೊಗೊಳ್ಳೋಣ, ಬಿ ಸಿ ಬಂದು 1.6 ಅಂತ ಇದೆಯಲ್ವ, 1.6 ಈಸ್ ಈಕ್ವಲ್ ಟು √3 ಬಿ ಸಿ ಮೈನಸ್ ಬಿ ಸಿ ಬರುತ್ತೆ. √3 ಬಿ ಸಿ ಮೈನಸ್ ಬಿ ಸಿ ತೊಗೊತೀನಿ. ಇಲ್ಲಿ ಬಿ ಸಿ ಇದ್ದಿದ್ದು ಈ ಸೈಡ್ ಬಂದರೆ √3 ಬಿ ಸಿ ಮೈನಸ್ ಬಿ ಸಿ ಅಂತ ತೊಗೊಂಬಂದಂಗತ್ತೆ. 1.6 ಇಂಟು ಇದರಲ್ಲಿ ನಾವು ಕಾಮನ್ ತೆಗಿಬೇಕಾದ್ರೆ ಬಿ ಸಿನ ನಾವು ಕಾಮನ್ ತೆಗಿತೀವಿ. ಸೊ ಬಿ ಸಿ ಈಸ್ ಈಕ್ವಲ್ ಟು ಬಿ ಸಿ ಇಂಟು √3 ಮೈನಸ್ 1, ನಮ್ಗೆ ಬಿ ಸಿ ಈಸ್ ಈಕ್ವಲ್ ಟು 1.6 ಡಿವೈಡೆಡ್ ಬೈ √3 ಮೈನಸ್ 1 ಅಂತ ಬರುತ್ತೆ. ಏನು, ಬಿ ಸಿ ಈಸ್ ಈಕ್ವಲ್ ಟು 1.6 √3 ಮೈನಸ್ 1. ಇಲ್ಲಿ √3 ಮೈನಸ್ 1 ಇರೋದ್ರಿಂದ ಇಲ್ಲಿ √3 ಪ್ಲಸ್ 1 ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ, ಬೋತ್ ನ್ಯೂಮರೇಟರು ಮತ್ತು ಡಿನಾಮಿನೇಟರಲ್ಲಿ. ಅವಾಗ ಏನಂತ ಬರುತ್ತೆ ಅಂದರೆ 1.6 ಇಂಟು √3 ಪ್ಲಸ್ 1 ಅಂತ ಹಾಗೆ ಬರ್ಕೊತೀನಿ. ಇಲ್ಲಿ √3 ಮೈನಸ್ 1 ಇಂಟು √3 ಪ್ಲಸ್ 1 ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಗುತ್ತೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ನಮಗೇನು ಬರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ √3 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಸೊ 1.6 ಇಂಟು √3 ಮೈನಸ್ 1, √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3 ಮೈನಸ್ 1 ಇಟ್ ವಿಲ್ ಬಿ ಆ್ಯಂಡ್ 2 ಬರುತ್ತೆ. ಸೊ 2 1s 2 0.8s. ಸೊ 0.8 ಇಂಟು √3 ಪ್ಲಸ್ 1 ಮೀಟರ್ ಅಂತ ತೊಗೊಳ್ಳೋಣ. √3 ಪ್ಲಸ್ 1 ಮೀಟರ್ ಅಂತ ತೊಗೊತೀನಿ. ದೇರ್ ಫೋರ್ ದ ಹೈಟ್ ಆಫ್ ಬಿ ಸಿ ಬಂದು ನಮಗೆ ಹೈಟ್ ಆಗಿರುತ್ತೆ, ರೈಟ್. ದ ಹೈಟ್ ಆಫ್ ದ ಪೆಡೆಸ್ಟಲ್, ಈಸ್ 0.8 ಇಂಟು √3 ಪ್ಲಸ್ 1 ಮೀಟರ್. ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನ ಕ್ವಶನ್ ನೋಡ್ತಾ ಬರೋಣ. ನೆಕ್ಸ್ಟ್ನ ಕ್ವಶನ್ ನೋಡಿ ಏನಂತ ಇದೆ,
Two poles of equal heights are standing opposite each other on either side of the road, which is 80 meters wide. From the point between them on the road, the angle of the elevation of the top of the poles are 60 and 30 respectively. Find the height of the poles and the distance of the ಪಾಯಿಂಟ್ ಫ್ರಮ್ ದ ಪೋಲ್ಸ್ ಅಂತ ಇದೆ. ಓಕೆ, ಕ್ವಶನ್ ಬಂದು ಈ ಥರ ಇದೆ. ಇದಕ್ಕೆ ನಾವು ಏನಂತ ತಗೋಬೇಕು, ಟೂ ಪೋಲ್ಸು ಈಕ್ವಲ್ ಹೈಟ್ ಇದೆ, ಸ್ಟ್ಯಾಂಡಿಂಗ್ ಆಪೋಸಿಟ್ ಈಚ್ ಅದರ್, ಒಂದಕ್ಕೆ ಒಂದು ಆಪೋಸಿಟ್ ಆಗಿದೆ, ಆನ್ ಐದರ್ ಸೈಡ್ ಆಫ್ ದ ರೋಡ್. ಹಾಗೆ ವಿಚ್ ಈಸ್ ಎಷ್ಟು ವೈಡ್ ಇದೆ, ಇದು ಬಂದು ಅಲ್ಲಿಂದ ಇಲ್ಲಿಗೆ 80 ಮೀಟರ್ ವೈಡ್ ಇದೆ. ಫ್ರಮ್ ಎ ಪಾಯಿಂಟ್ ಬಿಟ್ವೀನ್ ದೆಮ್ ಆನ್ ದ ರೋಡ್, ದ ಆ್ಯಂಗಲ್ ಆಫ್ ದಿ ಎಲಿವೇಶನ್ ಆಫ್ ದಿ ಟಾಪ್ ಎಷ್ಟಿದೆ, ಒಂದು 60 ಇದೆ, ಇನ್ನೊಂದು 30 ಇದೆ. ಹಾಗಾದರೆ ನೀವು ಪೋಲ್ಸ್ದು ಹೈಟ್ನ ನೀವು ಕಂಡುಹಿಡೀರಿ ಅಂತ ಹೇಳ್ತಾರೆ. ಫೈಂಡ್ ದ ಹೈಟ್ಸ್ ಆಫ್ ದಿ ಪೋಲ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದ ಪೋಲಿಂದ ಇದಕ್ಕೆ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ನ ನೀವು ಕಂಡುಹಿಡೀರಿ ಅಂತ ಹೇಳ್ತಿದ್ದಾರೆ. ಓಕೆ, ಎ ಬಿ ಬಿ ಇದೆ, ಅದೊಂದು ಪೋಲ್ ಅಂತ ಬರ್ಕೊತೀನಿ. ಒಂದು ಬಂದು 60 ಇರುತ್ತೆ, ಇನ್ನೊಂದು ಬಂದು 30 ಇರುತ್ತೆ. ಓಕೆ, ಹಾಗೆ ಸಿ ಡಿ ಬಂದು ಸಹ ಇನ್ನೊಂದು ಪೋಲ್ ಆಗಿರುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅವರು, ವೈಡ್ ಬಂದು 80 ಮೀಟರ್ ಕೊಟ್ಟಿದ್ದಾರೆ. ಸೊ 80 ಮೀಟರ್ ವೈಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಇದರಲ್ಲಿ ನಾವು ಏನು ಕಂಡುಹಿಡಿಬೇಕು, 80 ಮೀಟರ್ ನಮ್ಗೆ ಇದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಹೈಟ್ನ ನಾವು ಕಂಡುಹಿಡಿಬೇಕು. ಮತ್ತು ಇಲ್ಲಿ ನಾನು ಮಧ್ಯದಲ್ಲಿ ಇನ್ನೊಂದು ಪಾಯಿಂಟ್ ತೊಗೊತೀನಿ, ಇ ಅಂತ ತೊಗೊತೀನಿ, ಅದನ್ನು ನಾವಿಲ್ಲಿ ಓ ಅಂತ ತೊಗೊತೀನಿ. ಇಲ್ಲಿಂದ ಬಿ ಓನ ಕಂಡುಹಿಡಿಬೇಕು. ಹಾಗೆ ಓ ಡಿನೂ ನಾವು ಕಂಡುಹಿಡಿಬೇಕಾಯ್ತು. ಓಕೆ, ಲೆಟ್ ಎ ಬಿ ಆ್ಯಂಡ್ ದ ಸಿ ಡಿ ಬಿ ದ ಪೋಲ್. ಎ ಬಿ ಮತ್ತು ಸಿ ಡಿ ಬಿ ದ ಪೋಲ್. ಓ ಈಸ್ ದ ಪಾಯಿಂಟ್ ಫ್ರಮ್ where the elevation of angle are measured. ಹಾಗಾದರೆ ನಾನು ಇಲ್ಲಿ ಏನಂದೆ, ನಾನು ಆಗಲೇ ಓ ಅಂತ ನಾನು ತೊಗೊತೀನಿ, ಇಲ್ಲಿ ಓ ಅಂತ ಬರ್ಕೊಂಡೆ. ಓಕೆ, ಇನ್ ಟ್ರಯಾಂಗಲ್ ಎ ಬಿ ಓ ಅಂತ ತೊಗೊತೀನಿ. ಇನ್ ಟ್ರಯಾಂಗಲ್ ಎ ಬಿ ಓ. ಹಾಗಾದರೆ ನಾವೇನಂತ ತೊಗೊತೀನಿ, ಎ ಬಿ ಡಿವೈಡೆಡ್ ಬೈ ಬಿ ಓ ಈಸ್ ಈಕ್ವಲ್ ಟು tan 60. ಓಕೆ, ಎ ಬಿ ಡಿವೈಡೆಡ್ ಬೈ ಬಿ ಓ ಈಸ್ ಈಕ್ವಲ್ ಟು tan 60 ಬರ್ಕೊಳ್ಳೋಣ. ನೆಕ್ಸ್ಟ್ ನಾವೇನಂತ ತೊಗೊಳ್ಳೋಣ, ಬಿ ಒ ಈಸ್ ಈಕ್ವಲ್ ಟು ಅಂತ ತೊಗೊತೀನಿ. ಅಂದರೆ ಬಿ ಒ ಈಸ್ ಈಕ್ವಲ್ ಟು ನಮಗೇನಂತ ವ್ಯಾಲ್ಯೂ ಬರುತ್ತೆ, ನ್ಯೂಮರೇಟರಲ್ಲಿ ಇದ್ದಿದ್ದು ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ ತೊಗೊಂಬರ್ತೀನಿ. ಅಂದರೆ tan 60 ಈ ಸೈಡ್ ತೊಗೊಂಬರ್ತೀನಿ. ಅವಾಗೇನಾಗುತ್ತೆ, ಎ ಬಿ ಡಿವೈಡೆಡ್ ಬೈ tan 60 ಅಂದರೆ √3 ಬರುತ್ತೆ. ಸೊ ಬಿ ಒ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ √3 ಅಂತ ಬರ್ಕೊತೀನಿ. ಏನು, ಎ ಬಿ ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು ಬಿ ಒ. ಇನ್ ಟ್ರಯಾಂಗಲ್ ಸಿ ಡಿ ಒ ತೊಗೊತೀನಿ. ಸಿ ಡಿ ಇದರಲ್ಲಿ ನಾವೇನಂತ, ಸಿ ಡಿ ಡಿವೈಡೆಡ್ ಬೈ ಡಿ ಒ ಈಸ್ ಈಕ್ವಲ್ ಟು tan 30. tan 30 ಅಂದರೆ ನಮಗೇನು ಬರುತ್ತೆ, 1 ಡಿವೈಡೆಡ್ ಬೈ √3 ಬರುತ್ತೆ. ಸೊ ಸಿ ಡಿ ಡಿವೈಡೆಡ್ ಬೈ ಬಿ ಒ ಡಿ ಅಂತ ಇದೆ ನೋಡಿ, ಇಲ್ಲಿ ಬಿ ಒ ಡಿನ ನಮಗೆ ಬೇಕಾದ್ರೆ ಬರೀ ಡಿ ಒ ಅಂದರೆ ಡಿ ಒ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ, ಡಿ ಒ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಒ ಬಿ ಬರುತ್ತೆ. ಬಿ ಡಿ ಮೈನಸ್ ಒ ಬಿ ಬರುತ್ತೆ. ಸೊ ನಾವೇನಂತ ತೊಗೊತೀನಿ, ಸಿ ಡಿ ಈಸ್ ಈಕ್ವಲ್ ಟು 80 ಬಿ ಡಿ ಮೀನ್ಸ್ 80 ಮೈನಸ್ ಬಿ ಒ ಅಂತ ತೊಗೊತೀನಿ. ಇಲ್ಲಿ √1/√3 ಇದ್ದಿದ್ದು ಇದನ್ನ ಈ ಸೈಡ್ ತೊಗೊಂಡೋದ್ರೆ √3 ಬರುತ್ತೆ. ಸೊ ಸಿ ಡಿ √3 ಈಸ್ ಈಕ್ವಲ್ ಟು 80 ಮೈನಸ್ ಎ ಬಿ ಡಿವೈಡೆಡ್ ಬೈ √3 ಅಂತ ತೊಗೊತೀನಿ. ಯಾಕೆ ಬಿ ಒ ವ್ಯಾಲ್ಯೂ ಅದೇ ಇದೆ. ಸೊ ಸಿ ಡಿ √3 ಪ್ಲಸ್ ಎ ಬಿ √3 ಅಂತ ತೊಗೊಂಡು ಇಲ್ಲಿ ಈಸ್ ಈಕ್ವಲ್ ಟು 80 ಅಂತ ಬರ್ಕೊಳ್ಳೋಣ. ಓಕೆ, ಇಲ್ಲೂ √3 ಇದೆ, ಇಲ್ಲೂ √3 ಇದೆ, ಇದು ಹೋದರೆ √3 ಕ್ಯಾನ್ಸಲ್ ಆಗಿ ನಮಗೆ 3 ಸಿ ಡಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು 80 ಅಂತ ಬರ್ಕೊತೀವಿ. ಓಕೆ, ಈಗ ನಾವು ಬೇಕಾಗಿರೋದು ಬರೀ ನನಗೆ ಸಿ ಡಿ ವ್ಯಾಲ್ಯೂ ಮಾತ್ರ. ಸೊ ಸಿ ಡಿ ಈಸ್ ಈಕ್ವಲ್ ಟು ಎ ಬಿ ಅಂತ ನಮಗೆ ಗೊತ್ತಿರೋ ಪ್ರಕಾರ ಏನು, ಸಿ ಡಿ ಈಸ್ ಈಕ್ವಲ್ ಟು ಎ ಬಿ ಆಗಿರುತ್ತೆ. ಯಾಕೆಂದರೆ ಸಿನ್ಸ್ ದ ಟೂ ಪೋಲ್ಸ್ ಆರ್ ಈಕ್ವಲ್ ಅಂತ ಅವರೇ ಕೊಟ್ಟಿರೋದ್ರಿಂದ ನಾವೇನಂತ ತೊಗೊತೀವಿ, ಸಿ ಡಿ ಈಸ್ ಈಕ್ವಲ್ ಟು ಎ ಬಿ ಅಂತ ತೊಗೊತೀನಿ. ಸೊ ಇಲ್ಲಿ ಎ ಬಿ ಇರೋ ಜಾಗಕ್ಕೆ ಸಿ ಡಿ ಹಾಕ್ಬೋದು, ಇಲ್ಲ ಸಿ ಡಿ ಇರೋ ಜಾಗಕ್ಕೆ ಎ ಬಿ ಹಾಕೋಬೋದು. ಸೊ ನಾವೇನಂತ ತೊಗೊಳ್ಳೋಣ, ಸಿ ಡಿನ ನಾನು ಕಾಮನ್ ತೆಗಿತೀನಿ. ಸೊ √3 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಪ್ಲಸ್ 1 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು 80 ತೊಗೊತೀನಿ. ಇಲ್ಲಿ √3 ಇರೋದ್ರಿಂದ √3 ಹೋಲ್ ಸ್ಕ್ವೇರ್ ಅಂತ ತೊಗೊಂಡ್ರು 3 ಬರುತ್ತೆ. ಸೊ 3
ಪ್ಲಸ್ 1 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು 80 ಅಂತ ಬರ್ಕೊಳಾಗತ್ತೆ. ಸಿ ಡಿ ನಮ್ಗೆ ಏನಂತ ಬರೋಕ್ಕಾದ್ರೆ ನಮ್ಗೆ ಸಿ ಡಿ ಈಸ್ ಈಕ್ವಲ್ ಟು ಇದನ್ನೇ ನಮಗೆ ಇದು ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ 4 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು 80 ಬರುತ್ತೆ. ಸೊ 4ನ ನಾನು ಡಿನಾಮಿನೇಟರ್ಗೆ ತೊಗೊಂಬರ್ತೀನಿ. ಸೊ ಸಿ ಡಿ ಈಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 4 ಅಂದರೆ 4 1s 4 2s 20 ಬರುತ್ತೆ. ಸೊ 20 √3 ಬರುತ್ತೆ. ಯಾವುದಕ್ಕೆ ಸಿ ಡಿ ವ್ಯಾಲ್ಯೂ ಬಂದು ಸಿ ಡಿ ಈಸ್ ಈಕ್ವಲ್ ಟು 20 √3 ಮೀಟರ್ ಆಗಿರುತ್ತೆ. ಹಾಗಾದರೆ ನಮಗೆ ಸಿ ಡಿ ವ್ಯಾಲ್ಯೂ ಬಂದು 20 √3 ಮೀಟರ್ ಆದರೆ ಬಿ ಒ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ √3 ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ ತೊಗೊಂಡಿದ್ದೀವಲ್ಲ. ಸೊ ಏನಾಗುತ್ತೆ 20 ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ √3 ತೊಗೊಂಡೇನು √3 ಕ್ಯಾನ್ಸಲ್ ಆದರೆ ಹಾಗಾದರೆ ನಮ್ಗೆ ವ್ಯಾಲ್ಯೂ ಬರೋದು 20 ಮೀಟರ್. ಹಾಗಾದ್ರೆ ಬಿ ಒ ಈಸ್ ಈಕ್ವಲ್ ಟು 20 ಮೀಟರ್ ಅಂತ ಬರುತ್ತೆ. ನೆಕ್ಸ್ಟ್ ಹಾಗಾದರೆ ಡಿ ಒ ತೊಗೊತೀನಿ. ಡಿ ಒ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಒ. ಬಿ ಡಿ ಇಂದ ಎಷ್ಟಿದೆ ಇಲ್ಲಿ 80 ಮೈನಸ್ 20 ಇಂದ ನಮಗೇನು ಬರುತ್ತೆ 60 ಬರುತ್ತೆ. 60 ಮೀಟರ್ ಅಂತ ತೊಗೊಳ್ಳೋಣ. 60 ಮೀಟರ್ ಅಂತ ಬರ್ಕೊತೀನಿ. ಹಾಗಾದರೆ ನಮಗೆ ಹೈಟಿನ ವ್ಯಾಲ್ಯೂನು ಗೊತ್ತಾಯಿತು, ಎಲ್ಲದು ವ್ಯಾಲ್ಯೂ ಗೊತ್ತಾಯ್ತಾ. ಸೊ ದ ಹೈಟ್ ಆಫ್ ದ ಪೋಲ್ ಈಸ್ 20 √3 ಮೀಟರ್ ಅಂತ ತೊಗೊತೀನಿ. ಆ್ಯಂಡ್ ದ ಪಾಯಿಂಟ್ ಈಸ್ 20 ಮೀಟರ್ ಆ್ಯಂಡ್ 60 ಮೀಟರ್. ಒಂದು 20 ಮೀಟರ್ ಇರುತ್ತೆ, ಇನ್ನೊಂದು 60 ಮೀಟರ್ ಇರುತ್ತೆ ಅಂತ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ಎ ಟಿ ವಿ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ಎ ಬ್ಯಾಂಕ್ ಆಫ್ ಎ ಕೆನಲ್ ಫ್ರಮ್ ಎ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್. ದ ಆಂಗಲ್ ಆಫ್ ದಿ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಈಸ್ 60 degree from the another point 20 meter away from the point on the line joining these point of the foot of the tower. The angle of the elevation of the top of the tower is 30 degree. Find the height of the tower and the width of the canal ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಯಾವ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಿ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 20 ಮೀಟರ್ ಅಂತ. ಇನ್ನೊಂದು ಇದು ಬಂದು 30 ಡಿಗ್ರಿ ಇರುತ್ತೆ, ಹಾಗೆ ಇನ್ನೊಂದು 60 ಡಿಗ್ರಿ ಬರುತ್ತೆ. ಯಾವುದು ಎ ಸಿ ಬಿ ಬಂದು 60 ಡಿಗ್ರಿ, ಹಾಗೆ ಎ ಡಿ ಬಿ ಬಂದು ನಮಗೆ 30 ಡಿಗ್ರಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ನಾವು ಏನು ಕಂಡುಹಿಡಿಬೇಕು, ಫಸ್ಟು ಹೈಟ್ ಆಫ್ ದಿ ಟವರ್ ಕಂಡುಹಿಡಿಬೇಕು, ಹಾಗೆ ಹೈಟ್ ಆಫ್ ದಿ ಟವರ್ ಟಿ ವಿ ಟವರು ಮತ್ತು ಬಿ ಸಿದು ವ್ಯಾಲ್ಯೂನು ಸಹ ನಾವಿಲ್ಲಿ ಕಂಡುಹಿಡಿಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ ತೊಗೊತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಏನು ಬರುತ್ತೆ, ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ತೊಗೊಳ್ತೀನಿ. ಟ್ಯಾನ್ 60 ಡಿಗ್ರಿ ಇದೆ, ಸೊ ಟ್ಯಾನ್ 60 ಡಿಗ್ರಿ ಅಂತ ಬರ್ಕೊತೀನಿ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ಅಂತ ನಮ್ಗೆ ಏನಂತ ವ್ಯಾಲ್ಯೂ ಇದೆ, ಟ್ಯಾನ್ 60 ಡಿಗ್ರಿ ಅಂದರೆ √3 ಬರುತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ ಟು √3 ಅಂತ ಬರ್ಕೊಳ್ಳೋಣ, √3. ಹಾಗೆ ನೆಕ್ಸ್ಟು ನಾವೇನಂತ ತೊಗೊತೀನಿ, ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ √3 ಅಂತ ಬರ್ಕೊತೀನಿ. ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ √3 ಇನ್ ಟ್ರಯಾಂಗಲ್. ಹಾಗಾದರೆ ಇನ್ನೊಂದು ಟ್ರಯಾಂಗಲ್ ತೊಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಡಿ ತೊಗೊತೀನಿ. ಇನ್ ಟ್ರಯಾಂಗಲ್ ಎ ಬಿ ಡಿ ಅಂದರೆ ಏನಂತ ಬರುತ್ತೆ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಟ್ಯಾನ್ ಎಷ್ಟು ಡಿಗ್ರಿ ಇದೆ, 30 ಡಿಗ್ರಿ ಇದೆ. ಸೊ ಟ್ಯಾನ್ 30 ಡಿಗ್ರಿ ಅಂತ ಬರ್ಕೊಳ್ಳೋಣ. ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂದರೆ ನಮ್ಗೆ ಏನಂತ ಬರುತ್ತೆ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ ಅಂತ ತೊಗೊತೀನಿ. ಸೊ ಬಿ ಸಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಅಂತ 1 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಏನು 1 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಸೊ 1 ಡಿವೈಡೆಡ್ ಬೈ √3 ತೊಗೊಳ್ತೀನಿ. ಹಾಗೆ ನೆಕ್ಸ್ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಪ್ಲಸ್ ಸಿ ಡಿ ಇರೋ ಜಾಗಕ್ಕೆ ಏನಂತ ತೊಗೊಳ್ಳೋಣ, 20 ಅಂತ ಇದೆ. ಸೊ 20 ಅಂತ ತೊಗೊತೀನಿ ಈಸ್ ಈಕ್ವಲ್ ಟು 1/√3 ಅಂತಿದೆ. ಸೊ 1/√3 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ನಾವೇನಂತ ತೊಗೊತೀವಿ, ಇಲ್ಲಿ ಎ ಬಿ ಸಿ ಇರೋ ಜಾಗದಲ್ಲಿ ಇಲ್ಲಿ ಎ ಬಿ ಡಿವೈಡೆಡ್ ಬೈ √3 ಅಂತ ಇದೆ, ಅದನ್ನೇ ನಾವಿಲ್ಲಿ ಬರ್ಕೊಂಬರೋಣ. ಏನು ಎ ಬಿ ಡಿವೈಡೆಡ್ ಬೈ ಬಿ ಸಿ ಇರೋ ಜಾಗದಲ್ಲಿ ಎ ಬಿ ಡಿವೈಡೆಡ್ ಬೈ √3 ಅಂತ ಇದೆ, ಅದನ್ನು ಬರ್ಕೊತೀನಿ. ಪ್ಲಸ್ 20 ಈಸ್ ಈಕ್ವಲ್ ಟು 1/√3. ನೆಕ್ಸ್ಟ್ ಇದನ್ನೇ ಇದು ಮಾಡ್ತಾ ಬಂದರೆ ನಮಗೇನಾಗುತ್ತೆ, ಎ ಬಿ ಡಿವೈಡೆಡ್ ಬೈ ಎ ಬಿ ಪ್ಲಸ್ 20√3 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ √3.
ಈಗ ನಾನು ಇಷ್ಟನ್ನು ನಾನು ಈ ಸೈಡ್ ತೊಗೊಂಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ಅಂದರೆ ಡಿನಾಮಿನೇಟರಲ್ಲೂ √3 ಇಲ್ಲೂ ಸಹ √3 ಇದೆ. ಸೊ ಎ ಬಿ ಈಸ್ ಈಕ್ವಲ್ ಟು ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ 1/√3 ಇರೋದನ್ನು ನಾವು ಇಲ್ಲಿ ತೊಗೊತೀನಿ. ಎ ಬಿ ಪ್ಲಸ್ 20 √3 ಡಿವೈಡೆಡ್ ಬೈ 1/√3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಬರೀ 3 ಬರುತ್ತೆ. ಸೊ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ 20 √3 ಎ ಬಿ ಪ್ಲಸ್ 20 √3 ಎ ಬಿ ಪ್ಲಸ್ 20 √3. ಇಲ್ಲಿ 3 ಇದೆ, ಡಿನಾಮಿನೇಟರ್ಲಿ 3 ಇದ್ದಿದ್ದು ನಾನು ಈ ಸೈಡ್ ತೊಗೊಂಡ್ರೆ ಪ್ಲಸ್ 3 ಇದ್ದಿದ್ದು ಈ ಸೈಡ್ ಹೋದರೆ 3 ಇದ್ದಿದ್ದು ಇಲ್ಲಿ ಮಲ್ಟಿಪ್ಲೈಗೆ ಹೋಗುತ್ತೆ. ಸೊ 3ab ಮೈನಸ್ ಎ ಬಿ ಈಸ್ ಈಕ್ವಲ್ ಟು 20 √3. ಇಲ್ಲಿ 3ab ಮೈನಸ್ ಎ ಬಿ ಅಂದರೆ 3ab ಎ ಬಿ ಕಳೆದ್ರೆ ಎಷ್ಟು ಬರುತ್ತೆ? 2ab ಬರುತ್ತೆ. ಸೊ 2ab ಈಸ್ ಈಕ್ವಲ್ ಟು 20 √3. ನನಗೆ ಬೇಕಾಗಿರೋದು ಬರೀ ಎ ಬಿ ವ್ಯಾಲ್ಯೂ ಅಂದರೆ ಎ ಬಿ ಈಸ್ ಈಕ್ವಲ್ ಟು 10 √3 ಅಂತ ಬರ್ಕೊತೀನಿ. ಯಾಕೆಂದರೆ ಡಿವೈಡ್ ಮಾಡಿದ್ರೆ 10 √3 ಬರುತ್ತೆ. ಸೊ 10 √3 ಎ ಬಿ ಈಸ್ ಈಕ್ವಲ್ ಟು 10 √3. 21 20 ಇದೆ, 20 2 1 2 10 ಆಗುತ್ತೆ. ಸೊ 10 √3 ಮೀಟರ್ ಅಂತ ಬರ್ಕೊಳ್ಳೋಣ. 10 √3 ಮೀಟರ್. Therefore the height of the tower is ಎಷ್ಟು ಬಂತು? 10 √3 ಮೀಟರ್ ಅಂತ ಬರುತ್ತೆ. ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಆ್ಯಂಡ್ width of the canal is ಎಷ್ಟು ಬಂತು? width of the canal is 10 ಮೀಟರ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. From the top of the 7-meter high building, the angle of the elevation of the top of the cable tower is 60 degree and the angle of the depression of its foot is 45 degree. Determine the height of the tower. ನೋಡಿ ಇಷ್ಟೊತ್ತು ನಾವು ಮಾಡಿದ್ರೆ ಬರೀ ಆ್ಯಂಗಲ್ ಆಫ್ ಎಲಿವೇಶನ್ ಬರ್ತಿತ್ತು. ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಬಂದಿದೆ. ಅಂದರೆ ನಾವು ಇದು ಮೇಲ್ಗಡೆ ತೊಗೊತಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ನು, ನಾನು ಡೌನ್ವರ್ಡ್ಸ್ ನಾನು ಇದು ಮಾಡ್ತಾಯಿದ್ದೆ, ನಾನು ಮಾಡಿ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇದ್ದರೆ ಇಟ್ ವಿಲ್ ಬಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ನಾನು ನಿಮ್ಮ ಮುಂಚೆ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, ಇದು ಬಂದು 60 ಡಿಗ್ರಿ ಇದೆ, ಇನ್ನೊಂದು 45 ಡಿಗ್ರಿ ಇದೆ, ಹಾಗೆ ನೆಕ್ಸ್ಟ್ ಇದು ಬಂದು 90 ಡಿಗ್ರಿ ಇದೆ. ನೆಕ್ಸ್ಟ್ ಇದನ್ನು ಬಂದು ನಮಗೆ 45 ಡಿಗ್ರಿ ಅಂತ ಬರ್ಕೊತೀನಿ. ಇಲ್ಲಿ ಏನಂತ ತೊಗೊತೀನಿ? ಫ್ರಮ್ ದ ಟಾಪ್ ಆಫ್ ದಿ 7-meter ಹೈ ಬಿಲ್ಡಿಂಗ್ ಅಂತ ಹೇಳಿದೆ, ರೈಟ್. ಸೊ ಇಲ್ಲಿ ಇದು ಎ ಬಿ ಮತ್ತು ಈ ಸೈಡು ಸಿ ಡಿ ಅಂತ ಬರ್ಕೊತೀನಿ. ಇಲ್ಲಿ ಮಧ್ಯದಲ್ಲಿರೋ ಪಾಯಿಂಟ್ನ ನಾನು ಇ ಅಂತ ತೊಗೊತೀನಿ. ಅದನ್ನೇ ನಾವಿಲ್ಲಿ ಬರ್ಕೊಂಡು ಬರೋಣ. ಲೆಟ್ ಎ ಬಿ be the building height. ಎ ಬಿ ದ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಆಗಿರುತ್ತೆ ಎ ಬಿ ಬಂದು. ಹಾಗೆ ಸಿ ಡಿ ಬಂದು ನಮಗೇನಾಗಿದೆ? ಸಿ ಡಿ ಬಿ ಎ ಬೋತ್ ಆ್ಯಂಗಲ್ ಆಫ್ ಎಲಿವೇಶನಲ್ಲೂ ನಾವು ನೋಡ್ತೀವಿ, ಹಾಗೆ ಆ್ಯಂಗಲ್ ಆಫ್ ಡಿಪ್ರೆಷನಲ್ಲೂ ನಾವು ಇದು ಮಾಡ್ತಾ ಬರ್ತೀವಿ, ರೈಟ್. ಸೊ ಸಿ ಡಿ ಬಿ ದ ಕೇಬಲ್ ಟವರ್ ಅಂತ ತೊಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಡಿ ತೊಗೊತೀವಿ. ಇನ್ ಟ್ರಯಾಂಗಲ್ ಎ ಬಿ ಡಿ, ಇನ್ ಟ್ರಯಾಂಗಲ್ ಎ ಬಿ ಡಿ ಅಂತ ತೊಗೊಂಡಾಗ ನಮಗೇನಾಗುತ್ತೆ? ಇನ್ ಟ್ರಯಾಂಗಲ್ ಎ ಬಿ ಡಿ, ಎ ಬಿ ಡಿವೈಡೆಡ್ ಬೈ ಬಿ ಡಿ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು tan 45 ಡಿಗ್ರಿ. tan 45 ಡಿಗ್ರಿ ಅಂದರೆ ನಮ್ಗೆ ಆಬ್ವಿಯಸ್ಲಿ ನಮ್ಗೆ ಗೊತ್ತು 1, ರೈಟ್. ಸೊ ಎ ಬಿ ಅಂದರೆ ನಮ್ಗೆ ವ್ಯಾಲ್ಯೂ ಏನಿದೆ? ಇಲ್ಲಿ 7 ಮೀಟರ್ ಇದೆ. 7 ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು 1. ಹಾಗಾದರೆ ಬಿ ಡಿ ವ್ಯಾಲ್ಯೂ ಏನು ಬರುತ್ತೆ? ಬಿ ಡಿ ಈಸ್ ಈಕ್ವಲ್ ಟು 7 ಮೀಟರ್. ಬಿ ಡಿ ಬಂದು ನಮಗೇನಾಗಿರುತ್ತೆ? ಇದು ಸಹ 7 ಮೀಟರ್ ಆಗಿರುತ್ತೆ. ಸೊ ಇನ್ ಟ್ರಯಾಂಗಲ್, ಹಾಗಾದರೆ ನಾವು ಒಂದು ಟ್ರಯಾಂಗಲ್ ನಾವು ಕಂಡುಹಿಡ್ದಿದ್ದಾಯಿತು. ನೆಕ್ಸ್ಟ್ ಇನ್ ಟ್ರಯಾಂಗಲ್ ಎ ಸಿ ಇ ತೊಗೊತಿದ್ದೀವಿ. ಏನು? ಇನ್ ಟ್ರಯಾಂಗಲ್ ಎ ಸಿ ಇ ಮುಂಚೆನೇ ನಮಗೆ ಗೊತ್ತಿರೋ ಪ್ರಕಾರ ಎ ಇ ಡಿ ಈಸ್ ಈಕ್ವಲ್ ಟು ಬಿ ಡಿ ಈಸ್ ಈಕ್ವಲ್ ಟು 7 ಮೀಟರ್ ಅಂತ ಗೊತ್ತು. ಅದನ್ನೇ ನಾನು ಇಲ್ಲಿ ತೊಗೊತಿದ್ದೀನಿ. ಸಿ ಇ ಡಿವೈಡೆಡ್ ಬೈ ಇನ್ ಟ್ರಯಾಂಗಲ್ ಎ ಸಿ ಇ ತೊಗೊಂಡಿರೋದ್ರಿಂದ ಸಿ ಇ ಡಿವೈಡೆಡ್ ಬೈ ಎ ಇ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ? tan 60 ಡಿಗ್ರಿ ಅಂತ ತೊಗೊತೀವಿ. ಓಕೆ, ಸಿ ಇ ಅಂತಂದಾಗ ನಮ್ಗೆ ಏನಂತ ಇದೆ ವ್ಯಾಲ್ಯೂ ಏನಾರು ಗೊತ್ತಾ? ನಮಗೆ ಸಿ ಇ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಸಿ ಇ ಡಿವೈಡೆಡ್ ಬೈ ಎ ಅಂದರೆ 7 ಮೀಟರ್ ಇದೆ. ಸೊ ಸಿ ಇ ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ? 7 √3 ಮೀಟರ್ ಆಗಿರುತ್ತೆ. 7 √3 ಮೀಟರ್ ಅಂತ ಬಂತು. ಹಾಗಾದರೆ ನಮಗೆ ವ್ಯಾಲ್ಯೂ ನಮಗೆ ಗೊತ್ತಾಯ್ತಾ? ಹಾಗಾದರೆ ನಾವಿಲ್ಲಿ ಬರೀತಾ ಬರೋಣ.
ಸಿ ಡಿ ಈಸ್ ಈಕ್ವಲ್ ಟು ಸಿ ಇ ಪ್ಲಸ್ ಇ ಡಿ ಅಂತ ತೊಗೊತೀನಿ. ಸಿ ಇದೆ ನಮಗೆ 7 ಇದೆ, ಇ ಡಿ ಬಂದು ನಮಗೆ 7 + √3 ಇದೆ. ಇದನ್ನು ನಮ್ಗೆ ಆ್ಯಡ್ ಮಾಡಿದ್ರೆ ನಮ್ಗೆ ಬರೆಯೋ ವ್ಯಾಲ್ಯೂನೇ ಸಿ ಡಿ ವ್ಯಾಲ್ಯೂ ಆಗಿರುತ್ತೆ. 7ನ ನಾನಿಲ್ಲಿ ಕಾಮನ್ ತೆಗಿತೀನಿ. 7 ಕಾಮನ್ ತೆಗೆದ್ರೆ 7 ಇಂಟು 1 + √3 ಬರುತ್ತೆ. ಸೊ 7 ಇಂಟು 1 + √3 ಮೀಟರ್ ಅಂತ ತೊಗೊತೀನಿ. 7 ಇಂಟು 1 + √3 ಮೀಟರ್. ಸಿ ಡಿ ಬಿದು ನಮಗೇನಿರುತ್ತೆ, ಸಿ ಡಿ ಬಂದು ನಮಗೆ ಹೈಟ್ ಆಫ್ ದ ಇದಿರುತ್ತೆ, ಕೇಬಲ್ ಟವರ್ ಆಗಿರುತ್ತೆ. ಸೊ ಅದನ್ನೇ ನಾನು ತೊಗೊತಿದ್ದೀನಿ. ದ ಹೈಟ್ ಆಫ್ ದ ಕೇಬಲ್ ಟವರ್ ಈಸ್ 7 ಇಂಟು 1 + √3 ಮೀಟರ್ ಅಂತ ತೊಗೊತೀನಿ. ಇನ್ನು ಮಿಕ್ಕಿರೋ ಕ್ವಶನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.